ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸ್ಟೋರಿ. ಜನಸಾಮಾನ್ಯರನ್ನ ಅವರ ಹಿತವನ್ನು ಕಾಯಬೇಕಾಗಿದ್ದಂತಹ ಆರೋಗ್ಯ ಇಲಾಖೆ ಇವತ್ತು ಜನಸಾಮಾನ್ಯರಿಗೆ ಮಹಾದ್ರೋಹವನ್ನು ಮಾಡ್ತಾ ಇದೆ. ಹೌದು, ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಬಡ ಮಹಿಳೆಯರಿಗೆ ಉಚಿತ ಹೆರಿಗೆ ಸೌಲಭ್ಯವನ್ನು ನೀಡ್ತಾ ಇದ್ದ ಸರ್ಕಾರಿ ಆಸ್ಪತ್ರೆಗಳು ಇನ್ನು ಮುಂದೆ ಇತಿಹಾಸವನ್ನು ಸೇರುತ್ತೆ. ಖಾಸಗಿ ಆಸ್ಪತ್ರೆಗಳ ಲಾಭಿಗೆ ಮಣಿದು ಆರೋಗ್ಯ ಇಲಾಖೆ ಇಂತಹದೊಂದು ಆಘಾತಕಾರಿ ನಿರ್ಧಾರ ತೆಗೆದುಕೊಂಡಿದೆಯೇ ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಕರಾಳ ಸತ್ಯವನ್ನು ಒಮ್ಮೆ ಗಮನಿಸಲೇಬೇಕು. ರಾಜ್ಯಾದ್ಯಂತ ಬರೋಬ್ಬರಿ 230 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಹಾಗಾದರೆ ನಿರ್ಧಾರವನ್ನು ತೆಗೆದುಕೊಂಡಿದೆಯಾ? ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರಿಂದ ಈ ಕುರಿತು ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ನಿಗದಿತ ಪ್ರಮಾಣದಲ್ಲಿ ಹೆರಿಗೆಗಳು ನಡೀತಾ ಇಲ್ಲ ಅನ್ನುವಂಥ ನೆಪ ಒಡ್ಡಿ, ಮತ್ತೊಮ್ಮೆ ನಿಗದಿತ ಪ್ರಮಾಣದಲ್ಲಿ ಹೆರಿಗೆಗಳು ನಡೀತಿಲ್ಲ ಅನ್ನುವಂಥ ನೆಪ ಒಡ್ಡಿ ಬಡವರ ಆಸರಿಯಾಗಿರುವಂತಹ ಈ ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಲಾಗ್ತಾ ಇದೆ. ಮತ್ತು ಈ ಹೆರಿಗೆ ಆಸ್ಪತ್ರೆಗಳು ಏನಿರ್ತವೆ ಅವೆಲ್ಲವೂ ಕೂಡ ನಮ್ಮ ಕ್ಲಿನಿಕ್ಗಳಾಗಿ ಪರಿವರ್ತನೆಯಾಗಲಿದೆ. ಸೊ ಹಾಗಾಗಿ ಇನ್ನು ಮುಂದೆ ಆಸ್ಪತ್ರೆಗಳಲ್ಲಿ ಹೆರಿಗೆ ಸೌಲಭ್ಯ ಬಹುತೇಕ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಬದಲಾಗಿ ಕೆಮ್ಮು, ಶೀತ, ಜ್ವರ ಈ ರೀತಿಯ ಸಾಮಾನ್ಯ ಕಾಯಿಲೆಗಳಿಗೆ ಮಾತ್ರ ಚಿಕಿತ್ಸೆಯನ್ನು ಒದಗಿಸುವಂತಹ ಕಾರ್ಯಕ್ಕೆ ಈ ಆಸ್ಪತ್ರೆಗಳು ಮುಂದಾಗ್ತವೆ. ಇದು ನಿಜಕ್ಕೂ ಕೂಡ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆದಂತಾಗಿದೆ.